ಕಲಬುರಗಿ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಅಲ್ಲಿಯ ಪಂಚಾಯಿತಿ ನೀರನ್ನ ಈಗ ಒದಗಿಸಿಲ್ಲ, ಪೂರೈಕೆ ಮಾಡಿಲ್ಲ. ಅವರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಯಾರ ಮನೇಲಿ ಬೋರ್ ಇದೆಯೋ ಅವ್ರ ಮನೆಗೆ ಹೋಗಿ ಗಾಡಿ ಬೇಡಿ ನೀರನ್ನ ತರುವಂತ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ ಉದ್ಭವ ಆಗಿರೋದು. ಯಾರು ನೀರನ್ನ ಪೂರೈಕೆ ಮಾಡಿಲ್ವೋ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಅವರ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕಲಬುರಗಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಕಲಬುರಗಿಯ ಬೇಲೂರು ಗ್ರಾಮದಲ್ಲಿರುವಂತಹ ಜನರು ಪ್ರತಿನಿತ್ಯ ಕುಡಿಯುವಂತಹ ನೀರಿಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿರುವಂತಹ ಜನರಿಗೆ ಅಂದ್ರೆ ನೀರನ್ನ ಪೂರೈಕೆ ಮಾಡಬೇಕಾದಂತಹ ಅಧಿಕಾರಿಗಳು ಪಂಚಾಯತ್ ವತಿಯಿಂದ ಯಾವುದೇ ರೀತಿಯಾದಂತಹ ನೀರನ್ನ ಪೂರೈಕೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಖಾಸಗಿ ವ್ಯಕ್ತಿಗಳ ಅಂದ್ರೆ ಪಕ್ಕದಲ್ಲೇ ಇರುವಂತಹ ಜನರಿಂದ ನೀರನ್ನ ಪಡೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದು ಬೇಸಿಗೆ ಆರಂಭದಲ್ಲೇ ಈ ರೀತಿಯಾದಂತಹ ನೀರಿನ ಸಮಸ್ಯೆ ಉಲ್ಬಣ ಆಗಿರುವಂತದ್ದು. ಇನ್ನು ಬೇಸಿಗೆಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ಅನ್ನುವಂಥದ್ದು ಕೂಡ ಊಹಿಸೋಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ಇಲ್ಲಿರುವಂತಹ ಮಹಿಳೆಯರೇನಿದ್ದಾರೆ ಪ್ರತಿನಿತ್ಯ ಬೇರೆಯವರ ಮನೆ ಹತ್ರ ಅಂದ್ರೆ ಬೋರ್ವೆಲ್ ಇರುವಂತವರ ಮನೆ ಹತ್ರ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನೀರನ್ನ ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ಹಿಂದೆ ಕೂಡ ಕುಡಿಯುವ ನೀರಿಗಾಗಿ ಸಾಕಷ್ಟು ಬಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಆ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಪ್ರತಿನಿತ್ಯ ನೀರು ತರುವಂತದ್ದೇ ಒಂದು ಕಾಯಕ ಆಗಿರುವಂತದ್ದು. ಸೊ ನನ್ನ ಜೊತೆಗೆ ಮಹಿಳೆಯರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನ್ ಸಮಸ್ಯೆ ಅಂತ ಹೇಳಿ. ಏನ್ರಮ್ಮ ಏನ್ ಸಮಸ್ಯೆ ಎಷ್ಟು ದಿನದಿಂದ ಇರೋದಂತ? ಇದು ಮಕ್ಕಳ ದಿನ ಆಯ್ತ್ರಿ. ನೀರಿಂದ ಹೈರ ಬೇರೆದವ್ರ ಮನ್ ಮುಂದೆ ಹೋಗಿ ನೀರ್ ತರ್ಲತ್ತಿದವ್ರಿ. ಕುಡಿಯೋ ನೀರ ಬಳಸೋ ನೀರ್ ಏನು ಬರಲ್ಲೇ ಆಗ್ಯಾವ್ರಿ ನಮ್ ಕಡೆ ರೀ. ಬೇರೆದವ್ರ ಬಲ್ಲಿ ಹೋಗಿ ತಗೊಂಡ್ ಹೊಂಟಿದವ್ರಿ. ಏನಂತಾರ ಈಗ ಅವ್ರ ಹತ್ರ ಹೋಗಿ ಕೇಳಕ್ ಹೋತಿರಲ್ಲ ಏನಂತಾರ? ಬೈತಾರ್ರಿ ಅವ್ರು. ಬೇರೆದವ್ರು ನಮ್ಮ ಮನಿಗೆ ಯಾಕೆ ಬಂದ್ರಿ, ನಿಮ್ಗೆ ನೀಲ್ ಹೊರ ಹೋಗಿ ತಗೊಂಬರ್ರಿ ನಾವೇ ಕೂಡ ಮಾತಾಡ್ರಿ. ಅದಕ್ಕೂ ಹೊಲಕ್ ಹೋಗೋರ್ ಇರ್ತಾವ್ರಿ. ಮುಂಜಾಳೆ ಹ್ಯಾಂಗ್ ಮಾಡ್ಬೇಕ್ರಿ? ನಮ್ ಮನಿ ತನ ನೀರ್ ಬರಂಗ್ ಮಾಡ್ರಿ ಸರ್. ಈಗ ಎಷ್ಟ್ ದಿನ ಆಯ್ತಮ್ಮ ನೀರಿನ ಸಮಸ್ಯೆ? ನೀರಿಂದ ಏನಾರ ಈಗ ಒಂದ್ ತಿಂಗಳ ಮೇಲೆ ಐತ್ರಿ. ನೀರಿಂದ ಬಹಳ ಹೈರಾಣ ಬಂದದ್ರಿ. ಒಂದ್ ಕೊಡ ನೀರ್ ತಗೋಬೇಕಾದ್ರ ಕುಡಿಲಕ್ ಸಿಗಲ್ಲ ಅವ್ರ ಊರಾಗ. ಓಡಾಡದ್ರಿ ಬೋರ್ಲಿದ್ದವ್ರ ಬಲ್ಲಿ ಅವ್ರ ಬೈಲ್ಗತ್ತಾರ್ರಿ. ಹೊಲಕ್ ಹೋಗೋದಿರ್ತದ್ರಿ. ಹ್ಯಾಂಗ ಮಾಡ್ಬೇಕ್ರಿ ನಾವು? ನೀರ್ ಇಲ್ದೆ ಹೆಂಗ್ ನಡೀತದ್ರಿ? ನೀರ್ ಬೇಕ್ರಿ ಜೀವನ. ಅವ್ರ ಬಲ್ಲಿ ಒಂದ್ ಕೊಡ ನೀರ್ ತಡ ನೀರ್ ಸಾಲ್ತಾವ್ರಿ, ಸಾಲಲ್ಲ. ಬೈತಾರ್ರಿ ಅವ್ರು ಹೆಂಗ್ ಬೇಕ ಹಂಗ. ನಾವ್ ಎಲ್ಲಿದ್ ಕುಡಮ್ರಿ? ಕುಡುವತ್ ಹೇಳ್ರಿ ಗೌರ್ಮೆಂಟ್ಕ. ಮತ್ತ ಸ್ಟ್ರೈಕ್ ನಿಂದ್ರಂದ್ರೂ ಸ್ಟ್ರೈಕ್ ನಿಂದಿರ್ತೇವ್ರಿ. ನಾವು ಇಷ್ಟೇ ನಿಂದಿರ್ತೇವ್, ನಮ್ಗ್ ನೀರ್ ಬೇಕು ನೋಡ್ರಿ. ಅಜ್ಜಿ ಹೇಳ್ರಿ ಏನ್ ಸಮಸ್ಯೆ? ನಂಗ ಅಡ್ಡಕ್ ಬರ ಮತ್ತೊಬ್ರು ಕೂಡ ಇದಾರೆ. ಸೊ ಅವ್ರನ್ನ ಮಾತಾಡ್ತೀನಿ. ಸರ್ ಹೇಳ್ರಿ ಏನ್ ಪ್ರಾಬ್ಲಮ್ ಏನಾರು ಅಂತದ್? ಈಗ ಯಾರ ಅಧಿಕಾರಿಗಳು ಬರೋದಿಲ್ವಾ, ಕೇಳೋದಿಲ್ವಾ ನಿಮ್ ನೀರಿನ ಸಮಸ್ಯೆ? ಈಗ ರೀ ನೀರಿನ ಸಮಸ್ಯೆ ಅಂತ ಒಂದು ಬ್ಯಾರದವ್ರ ಬಲ್ಲಿ ಎತ್ತಿನ ಬಂಡಿ ಕಟ್ಕೊಂಡ್ ಹೋಗ್ತೇವ್ರಿ. ಹೋಗ್ಬಳಕ ನಿಮ್ ಗೌರ್ಮೆಂಟ್ ನೀರ್ ಯಾಕೆ ತರ್ಲಾಗಿರಿ? ಅವ್ರು PDO ಸಾಬ್ರು ಒಟ್ಟು ಕೇರ್ ಮಾಡಲಾಗ್ಯಾರ, ಹೇಳಿದ್ರು ಒಟ್ಟು ಇದು ಮಾಡಲಾಗ್ಯಾರ. ಒಟ್ಟು ನೀರಿನ ನಮ್ದು ಹೈರಾಣ ಬಂದ್ ನೋಡ್ರಿ. ಒಟ್ಟು ಏನಂತಾರೆ ಕೇಳಿದ್ರೆ ಏನಂತಾರೆ? ಇವತ್ತ ನಾಳೆ ಬರ್ತೀನಿ ಅಂತಾರೆ. ಹೊಟ್ಟೆ ಬರಲ್ಲ ಅವ್ರು ಹೊಟ್ಟೆ. ಬಟ್ ಹೊಳ ಸುತ್ತಿಗೆ ನೋಡಲ್ಲ ಅವ್ರು. ಹ್ಯಾ ಮಾಡಕ್ರಿ? ಈಗ ಅವ್ರಿಗೆ ಕೇಳ್ಬೇಕ ಬ್ಯಾರದವ್ರ ಕೇಳ್ಬೇಕ್ರಿ? ಮತ್ ನಜುಲಿ ಮಲ್ಲಿಕಾರ್ಜುನ್ ಒಂದ್ ಗಂಟೆ ಬಿಡಲ್ಲ. ಮತ್ತೆ ಈಗ ಎಲ್ಲಿ ಹೋಗ್ತಾ ಇರ್ತೀರಿ ನೀರ್ ನೀವು? ಒಂದ್ ಬಾಯಿ ಎತ್ತಿದ್ರು ಗಾಡಿ ಕಡೆ ಬಾಯಿ ಹೋಗ್ತೇವ್ರಿ. ಇಲ್ದವ್ರಂಕ ಬ್ಯಾರದವ್ರ ಮನಿ ಹೋಗ್ತಾರ. ಹೋಗ್ಬೇಕ ಅವ್ರ ಕೈ ನೀವು ಗೋರ್ಮೆಂಟ್ ಕಡೆ ನೀರ್ ಹಾಕ್ತಾರಲ್ಲ ಈಗ ನೀವು ಅಂತ ಅವ್ರ ಕೇಳ್ತಾರ. ನಾವು ಎತ್ತಿನ ಗಾಡಿ ಇದ್ದವ್ರು ನಾವು ಬ್ಯಾರ ಕಟ್ಕೊಂಡು ತುಂಬ್ಕೊಂಡ್ ಹೊಂಟಿವ್ರಿ. ಈಗ ಏನ ಬ್ಯಾಸ್ಗಿ ಈಗ ಶುರು ಆಗ್ಯದ, ಏನ್ ಮುಂದೆ ಬ್ಯಾಸ್ಗಿ ಹೆಂಗಿರ್ತ ಅಂತ ಬಾಳ ಹೈರಾಣ ಅದರಿ ಸರ್. ನೀರಿಂದ ಅಭಾವ ಅದರಿ. ಯಾಕಂದ್ರ ವರ್ಷಿಗೆ ಊರ್ 4 ಮನಿ ಹೆಚ್ಚಿಗೆ ಆಗ್ಲಕತ್ತದ. ಅಣತಂಕಿ ವಿಷಯದಾಗ ಮತ್ತ ಬಡ್ಡಿ ಹೆಚ್ಚಿಗೆ ಆಗ್ಲಕತ್ತದ. ನೀರಿನ ತಕಲೀಫ್ ತೊಂದ್ರಿ ಹೊಂಟದ ನೋಡ್ರಿ ಸರ್. ಏನ್ ಆಗ್ಬೇಕೇನ್ ಮತ್ತೀಗ? ನೀರಿಂದ ಸಮಕ್ಷಮ ನೀರ್ ಬೇಕ್ರಿ ನಮಗ. ಅನ್ನೋದಕ್ಕಿಂತ ಬೇಡ, ನೀರೇ ಬೇಕ್ರಿ. ನೀರೇ ಇದ್ದಿಲ್ಲ ಅಂದ್ರೆ ಜೀವನ ಹ್ಯಾಂಗ್ ಮಾಡ್ಬೇಕು ನಾವು? ಕದಕಾಗ ಇದು ಮಾಡೋದ್ರಿ, ಅಬ್ಜೆಕ್ಷನ್ ಮಾಡೋದ್ ಮತ್ತೇನಿಲ್ರಿ. ನೀರೇ ಇದ್ದಿಲ್ಲ ಅಂದ್ರೆ ಹ್ಯಾಂಗ್ ಮಾಡ್ತೀರಿ ಹೇಳ್ರಿ? ನಮ್ಗೆ ಒಂದ್ ದಿನಕ್ ನೀರ್ ಇದ್ದಿಲ್ಲ ಅಂದ್ರೆ ಗತಿ ಹೆಂಗ? ಯಾಕೆ ಇಲ್ಲಿ ಪೈಪ್ ಲೈನ್ ಇಲ್ವಾ? ಹೆಂಗ ನಿಮ್ಗೆ ಬಿಡೋರ್ ಬೇಕಲ್ಲ ರೀ? ಬಿಡೋರ್ ಬಿ ಇಲ್ಲ. ಮಾಡ್ಸೋರು ಮೋಟ್ರ್ ಸುಟ್ಟು ಒಟ್ಟೆ ಮೋಟ್ರ್ ಸುಟ್ಟು ಅಂದ್ರ ಮಾಡ್ಸೋರ್ ದಿಕ್ಕಿಲ್ಲ. ಅವ ಮಲ್ಲಿಕಾರ್ಜುನ್ ಬರ್ತಾನ, ಮಂದೆಲ್ಲ ಊರು ಅಡಿಕಾಡಿ ಹೋದಗಳಿಗೆ ಅವ ಬಂದ್ ಬಿಲ್ ಎತ್ತುವ ಅವ ಹೋಗವ ಕುಂಸಿಗಿ. ನಾವೇನ್ ಮಾಡ್ಬೇಕಿಲ್ಲಿ? ನೀರಿಂದೇ ಹೈರಾಣ ಬರ್ತ ಪ್ರಾಬ್ಲಮ್ ಅದರಿ. ನೀರಿಂದೇ ಜರ ಹೆಲ್ಪ್ ಮಾಡ್ರಿ, ಮತ್ತೇನಿಲ್ರಿ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಉಲ್ಬಣ ಆಗ್ತಾ ಇರುವಂತದ್ದು. ಹಾಗಾಗಿ ನಮ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲ್ಪನಾ.
ಕಲಬುರಗಿ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಅಲ್ಲಿಯ ಪಂಚಾಯಿತಿ ನೀರನ್ನ ಈಗ ಒದಗಿಸಿಲ್ಲ, ಪೂರೈಕೆ ಮಾಡಿಲ್ಲ. ಅವರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಯಾರ ಮನೇಲಿ ಬೋರ್ ಇದೆಯೋ ಅವ್ರ ಮನೆಗೆ ಹೋಗಿ ಗಾಡಿ ಬೇಡಿ ನೀರನ್ನ ತರುವಂತ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ ಉದ್ಭವ ಆಗಿರೋದು. ಯಾರು ನೀರನ್ನ ಪೂರೈಕೆ ಮಾಡಿಲ್ವೋ, ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಅವರ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕಲಬುರಗಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಕಲಬುರಗಿಯ ಬೇಲೂರು ಗ್ರಾಮದಲ್ಲಿರುವಂತಹ ಜನರು ಪ್ರತಿನಿತ್ಯ ಕುಡಿಯುವಂತಹ ನೀರಿಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿರುವಂತಹ ಜನರಿಗೆ ಅಂದ್ರೆ ನೀರನ್ನ ಪೂರೈಕೆ ಮಾಡಬೇಕಾದಂತಹ ಅಧಿಕಾರಿಗಳು ಪಂಚಾಯತ್ ವತಿಯಿಂದ ಯಾವುದೇ ರೀತಿಯಾದಂತಹ ನೀರನ್ನ ಪೂರೈಕೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಖಾಸಗಿ ವ್ಯಕ್ತಿಗಳ ಅಂದ್ರೆ ಪಕ್ಕದಲ್ಲೇ ಇರುವಂತಹ ಜನರಿಂದ ನೀರನ್ನ ಪಡೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದು ಬೇಸಿಗೆ ಆರಂಭದಲ್ಲೇ ಈ ರೀತಿಯಾದಂತಹ ನೀರಿನ ಸಮಸ್ಯೆ ಉಲ್ಬಣ ಆಗಿರುವಂತದ್ದು. ಇನ್ನು ಬೇಸಿಗೆಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ಅನ್ನುವಂಥದ್ದು ಕೂಡ ಊಹಿಸೋಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ಇಲ್ಲಿರುವಂತಹ ಮಹಿಳೆಯರೇನಿದ್ದಾರೆ ಪ್ರತಿನಿತ್ಯ ಬೇರೆಯವರ ಮನೆ ಹತ್ರ ಅಂದ್ರೆ ಬೋರ್ವೆಲ್ ಇರುವಂತವರ ಮನೆ ಹತ್ರ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನೀರನ್ನ ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ಹಿಂದೆ ಕೂಡ ಕುಡಿಯುವ ನೀರಿಗಾಗಿ ಸಾಕಷ್ಟು ಬಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಆ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಪ್ರತಿನಿತ್ಯ ನೀರ್ ತರುವಂತದ್ದೇ ಒಂದು ಕಾಯಕ ಆಗಿರುವಂತದ್ದು. ಸೊ ನನ್ನ ಜೊತೆಗೆ ಮಹಿಳೆಯರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನ್ ಸಮಸ್ಯೆ ಅಂತ ಹೇಳಿ. ಏನ್ರಮ್ಮ ಏನ್ ಸಮಸ್ಯೆ ಎಷ್ಟು ದಿನದಿಂದ ಇರೋದಂತ? ಇದು ಮಕ್ಕಳ ದಿನ ಆಯ್ತ್ರಿ. ನೀರಿಂದ ಹೈರ ಬೇರೆದವ್ರ ಮನ್ ಮುಂದ ಹೋಗಿ ನೀರ್ ತರ್ಲತ್ತಿದವ್ರಿ. ಕುಡಿಯೋ ನೀರ ಬಳಸೋ ನೀರ್ ಏನು ಬರಲ್ಲೇ ಆಗ್ಯಾವ್ರಿ ನಮ್ ಕಡೆ ರೀ. ಬೇರೆದವ್ರ ಬಲ್ಲಿ ಹೋಗಿ ತಗೊಂಡ್ ಹೊಂಟಿದವ್ರಿ. ಏನಂತಾರ ಈಗ ಅವ್ರ ಹತ್ರ ಹೋಗಿ ಕೇಳಕ್ ಹೋತಿರಲ್ಲ, ಏನಂತಾರ? ಬೈತಾರ್ರಿ ಅವ್ರು. ಬೇರೆದವ್ರು ನಮ್ ಮನಿಗ್ ಯಾಕೆ ಬಂದ್ರಿ, ನಿಮ್ಗೆ ನೀಲ್ ಹೊರ ಹೋಗಿ ತಗೊಂಬರ್ರಿ, ನಾವೇ ಕೂಡ ಅಂತಾರ್ರಿ. ಅದಕ್ಕೂ ಹೊಲಕ್ ಹೋಗೋರ್ ಇರ್ತಾವ್ರಿ ಮುಂಜಾಳೆ. ಹ್ಯಾಂಗ್ ಮಾಡ್ಬೇಕ್ರಿ? ನಮ್ ಮನಿ ತನ ನೀರ್ ಬರಂಗ್ ಮಾಡ್ರಿ ಸರ್. ಈಗ ಎಷ್ಟ್ ದಿನ ಆಯ್ತಮ್ಮ ನೀರಿನ ಸಮಸ್ಯೆ? ನೀರಿಂದ ಏನಾರ ಈಗ ಒಂದ್ ತಿಂಗಳ ಮೇಲೆ ಐತ್ರಿ. ನೀರಿಂದ ಬಹಳ ಹೈರಾಣ ಬಂದದ್ರಿ. ಒಂದ್ ಕೊಡ ನೀರ್ ತಗೋಬೇಕಾದ್ರ ಕುಡಿಲಿಕ್ ಸಿಗಲ್ಲ ಅವ್ರ ಊರಾಗ. ಓಡಾಡದ್ರಿ ಬೋರ್ಲಿದ್ದವ್ರ ಬಲ್ಲಿ. ಅವ್ರ ಬೈಲ್ಗತ್ತಾರ್ರಿ. ಹೊಲಕ್ ಹೋಗೋದಿರ್ತದ್ರಿ. ಹ್ಯಾಂಗ ಮಾಡ್ಬೇಕ್ರಿ ನಾವು? ನೀರ್ ಇಲ್ದೆ ಹೆಂಗ್ ನಡೀತದ್ರಿ? ನೀರ್ ಬೇಕ್ರಿ ಜೀವನ. ಅವ್ರ ಬಲ್ಲಿ ಒಂದ್ ಕೂಡ ನೀರ್ ತಡ ನೀರ್ ಸಾಲ್ತಾವ್ರಿ, ಸಾಲಲ್ಲ. ಬೈತಾರ್ರಿ ಅವ್ರು ಹೆಂಗ್ ಬೇಕ ಹಂಗ. ನಾವ್ ಎಲ್ಲಿದ್ ಕುಡಿಯಮ್ರಿ? ಕುಡುವತ್ ಹೇಳ್ರಿ ಗೌರ್ಮೆಂಟ್ಕ. ಮತ್ತ ಸ್ಟ್ರೈಕ್ ನಿಂದ್ರಂದ್ರೂ ಸ್ಟ್ರೈಕ್ ನಿಂದಿರ್ತೇವ್ರಿ ನಾವು. ಇಷ್ಟೇ ನಿಂದಿರ್ತೇವ್, ನಮ್ಗ್ ನೀರ್ ಬೇಕು ನೋಡ್ರಿ. ಅಜ್ಜಿ ಹೇಳ್ರಿ ಏನ್ ಸಮಸ್ಯೆ? ನಂಗ ಅಡ್ಡಕ್ ಬರ ಮತ್ತೊಬ್ರು ಕೂಡ ಇದಾರೆ. ಸೊ ಅವ್ರನ್ನ ಮಾತಾಡ್ತೀನಿ. ಸರ್ ಹೇಳ್ರಿ ಏನ್ ಪ್ರಾಬ್ಲಮ್ ಏನಾರು ಅಂತದ್? ಈಗ ಯಾರ ಅಧಿಕಾರಿಗಳು ಬರೋದಿಲ್ವಾ, ಕೇಳೋದಿಲ್ವಾ ನಿಮ್ ನೀರಿನ ಸಮಸ್ಯೆ ಅಂತ? ಈಗ ರೀ ನೀರಿನ ಸಮಸ್ಯೆ ಅಂತ ಒಂದು ಬ್ಯಾರದವ್ರ ಬಲ್ಲಿ ಎತ್ತಿನ ಬಂಡಿ ಕಟ್ಕೊಂಡು ಹೋಗ್ತೇವ್ರಿ. ಹೋದ್ ಬಳಕ ನಿಮ್ ಗೌರ್ಮೆಂಟ್ ನೀರ್ ಯಾಕೆ ತರ್ಲಾಗಿರಿ? ಅವ್ರು PDO ಸಾಬ್ರು ಒಟ್ಟು ಕೇರ್ ಮಾಡಲಾಗ್ಯಾರ. ಹೇಳಿದ್ರು ಒಟ್ಟು ಇದು ಮಾಡಲಾಗ್ಯಾರ. ಒಟ್ಟು ನೀರಿನ ಹೈರಾಣ ಬಂದ್ ನೋಡ್ರಿ. ಒಟ್ಟು ಏನಂತಾರೆ ಕೇಳಿದ್ರೆ ಏನಂತಾರೆ? ಏನಂದ್ರೆ ಇವತ್ತ ನಾಳೆ ಬರ್ತೀನಿ ಅಂತಾರ. ಒಟ್ಟೆ ಬರ್ಲ ಅವ್ರು ಒಟ್ಟೆ. ಬಟ್ ಹೊಲ ಸುಟ್ಟಿಕ್ ನೋಡ್ರಿ ಅವ್ರು. ಹ್ಯಾ ಮಾಡಕ್ರಿ? ಈಗ ಅವ್ರಿಗೆ ಕೇಳ್ಬೇಕಂದ್ರೆ ಬ್ಯಾರದವ್ರ ಕೇಳ್ಬೇಕ್ರಿ. ಮತ್ತೆ ನಜುಲಿ ಮಲ್ಲಿಕಾರ್ಜುನ್ ಒಂದ್ ಗಂಟೆ ಬಿಡನವ. ಮತ್ತೆ ಈಗ ಎಲ್ಲಿ ಹೋಗ್ತಾ ಇರ್ತೀರಿ ನೀರ್ ನೀವು? ಒಂದ್ ಬಾಯಿ ಎತ್ತಿದ್ರು ಗಾಡಿ ಕಡೆ ಬಾಯಿ ಹೋಗ್ತೇವ್ರಿ. ಇಲ್ದವ್ರಂಕ ಬ್ಯಾರದವ್ರ ಮನೆ ಹೋಗ್ತಾರ. ಹೋಗ್ಬೇಕು ಅವ್ರ ಕೈ ನೀವು ಗೋರ್ಮೆಂಟ್ ಕೊಡ ನೀರ್ ಹಾಕ್ತಾರಲ್ಲ ಈಗ ನೀವು ಅಂತ ಅವ್ರ ಕೇಳ್ಕತ್ತಾರ. ನಾವು ಎತ್ತಿನ ಗಾಡಿ ಇದ್ದವ್ರು ನಾವು ಬ್ಯಾರ ಕಟ್ಕೊಂಡು ತುಂಬ್ಕೊಂತೀವ್ರಿ. ಈಗ ಏನ ಬ್ಯಾಸ್ಗಿ ಈಗ ಶುರು ಆಗ್ಯದ, ಏನ್ ಮುಂದೆ ಬ್ಯಾಸ್ಗಿ ಹೆಂಗಿರ್ತ ಅಂತ ಬಾಳ ಹೈರಾಣ ಅದರಿ ಸರ್. ನೀರಿಂದ ಅಭಾವ ಅದರಿ. ಯಾಕಂದ್ರ ವರ್ಷಿಗೆ ಊರ್ 4 ಮನಿ ಹೆಚ್ಚಿಗೆ ಆಗ್ಲಕತ್ತದ. ಅಣತಂಕಿ ವಿಷಯದಾಗ ಮತ್ತ ಬಡ್ಡಿ ಹೆಚ್ಚಿಗೆ ಆಗ್ಲಕತ್ತದ. ನೀರಿನ ತಕಲೀಫ್ ತೊಂದ್ರಿ ಹೊಂಟದ ನೋಡ್ರಿ ಸರ್. ಏನ್ ಆಗ್ಬೇಕೇನ್ ಮತ್ತೀಗ? ನೀರಿಂದ ಸಮಕ್ಷಮ ನೀರ್ ಬೇಕ್ರಿ ನಮಗ. ಅನ್ನೋದಕ್ಕಿಂತ ಬೇಡ, ನೀರೇ ಬೇಕು. ನೀರೇ ಇದ್ದಿಲ್ಲ ಅಂದ್ರೆ ಜೀವನ ಹ್ಯಾಂಗ್ ಮಾಡ್ಬೇಕು ನಾವು? ಅದಕ್ಕಾಗ ಇದು ಮಾಡೋದ್ರಿ, ಅಬ್ಜೆಕ್ಷನ್ ಮಾಡೋದ್. ಮತ್ತೇನಿಲ್ರಿ. ನೀರೇ ಇದ್ದಿಲ್ಲ ಅಂದ್ರೆ ಹ್ಯಾಂಗ್ ಮಾಡ್ತೀರಿ ಹೇಳ್ರಿ? ನಮ್ಗೆ ಒಂದ್ ದಿನಕ್ಕೆ ನೀರ್ ಇದ್ದಿಲ್ಲ ಅಂದ್ರೆ ಗತಿ ಹೆಂಗ? ಯಾಕೆ ಇಲ್ಲಿ ಪೈಪ್ ಲೈನ್ ಇಲ್ವಾ? ಹೆಂಗ ನಿಮ್ ಬಿಡೋರ್ ಬೇಕಲ್ಲ ರೀ? ಬಿಡೋರ್ ಬಿ ಇಲ್ಲ. ಮಾಡ್ಸೋರ್ ಮೋಟ್ರ್ ಸುಟ್ಟು ಒಟ್ಟೆ ಮೋಟ್ರ್ ಸುಟ್ಟು ಅಂದ್ರ ಮಾಡ್ಸೋರ್ ದಿಕ್ಕಿಲ್ಲ. ಅವ ಮಲ್ಲಿಕಾರ್ಜುನ್ ಬರ್ತಾನ, ಮಂದೆಲ್ಲ ಊರು ಅಡಿಕಾಡ್ ಹೋದಗಳಿಗೆ ಅವ ಬಂದ್ ಬಿಲ್ ಎತ್ತುವ ಅವ ಹೋಗವ ಕುಂಸಿಗಿ. ನಾವೇನ್ ಮಾಡ್ಬೇಕಿಲ್ಲಿ? ನೀರಿಂದೇ ಹೈರಾಣ ಬರ್ತ ಪ್ರಾಬ್ಲಮ್ ಅದರಿ. ನೀರಿಂದೇ ಜರ ಹೆಲ್ಪ್ ಮಾಡ್ರಿ, ಮತ್ತೇನಿಲ್ರಿ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಉಲ್ಬಣ ಆಗ್ತಾ ಇರುವಂತದ್ದು. ಹಾಗಾಗಿ ನಮ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತ.